ಎಲ್ಲ ದೇವಸ್ಥಾನಗಳ ಹೊರಗೆ ಅರಳಿ ಮರ ಯಾಕಿರುತ್ತೆ? ಧನುರ್ಮಾಸದಲ್ಲಿ ಈ ಮರವನ್ನ ಪ್ರದಕ್ಷಿಣೆ ಹಾಕಿದ್ರೆ ಏನ್ ಲಾಭ? ಇಲ್ಲಿದೆ ಸಂಪೂರ್ಣ ಮಾಹಿತಿ. ಮಹಾರುಚಿ ದದೀಚಿ ವೃತ್ರಾಸುರನನ್ನ ಸಂಹರಿಸೋದಕ್ಕೆ ತಮ್ಮ ಮೂಳೆಯಿಂದಲೇ ವಜ್ರಾಯುಧ ಆಗ್ಬೇಕು ಅಂತ ಗೊತ್ತಾದ್ಮೇಲೆ ತಮ್ಮ ದೇಹವನ್ನ ತ್ಯಾಗ ಮಾಡ್ತಾರೆ. ಅವರ ಪತ್ನಿ ಸುಧರ್ಮ ತನ್ನ ಪತಿಯ ಅಗಲಿಕೆಯಿಂದ ನೊಂದು ತಮ್ಮ ಪುಟ್ಟ ಕಂದಮ್ಮ ಆದ ಪಿಪ್ಪಾಲನನ್ನ ಒಂದು ಅರಳಿ ಮರದ ಕೆಳಗೆ ಬಿಟ್ಟು ಅವರು ಅಗ್ನಿಸ್ಪರ್ಶವನ್ನ ಮಾಡ್ತಾರೆ. ಇನ್ನು ಅನಾಥನಾಗಿ ಪಿಪ್ಪಾಲ ಅರಳಿ ಮರದ ಕೆಳಗೆ ಬೆಳೀತಾರೆ. ನಂತರ ಅದೇ ಮರದ ಕೆಳಗೆ ಬ್ರಹ್ಮನನ್ನ ಕುರಿತು ತಪಸ್ಸನ್ನ ಮಾಡ್ತಾರೆ. ಪಿಪ್ಪಾಲನ ತಪಸ್ಸಿಗೆ ಮೆಚ್ಚಿದ ಬ್ರಹ್ಮ ಪ್ರತ್ಯಕ್ಷನಾಗ್ತಾರೆ. ನಂತರ ಏನಪ್ಪ ನಿಂಗೆ ವರ ಬೇಕು ಅಂತ ಕೇಳಿದಾಗ ಪಿಪ್ಪಾಲ ಒಂದು ಮಾತನ್ನ ಹೇಳ್ತಾರೆ. ನಾನು ಚಿಕ್ಕ ವಯಸ್ಸಿಂದಲೇ ತಂದೆ ತಾಯಿ ಇಲ್ಲದೆ ಅನಾಥವಾಗಿ ಇದೇ ಮರದ ಕೆಳಗೆ ಬೆಳೆದಿದ್ದೀನಿ. ಆಗಿರೋದ್ರಿಂದ ಯಾರೆಲ್ಲ ಈ ಮರವನ್ನ ಪ್ರದಕ್ಷಿಣೆ ಹಾಕಿ ಅವರ ಕೋರಿಕೆಗಳನ್ನು ಕೇಳ್ಕೊಳ್ತಾರೋ ಮುಕ್ಕೋಟಿ ದೇವತೆಗಳು ಬಂದು ಅವರಿಗೆ ಆಶೀರ್ವಾದ ಮಾಡಬೇಕು ಅಂತ ಬ್ರಹ್ಮನಲ್ಲಿ ಕೇಳ್ಕೊಳ್ತಾನೆ. ಆಗ ಬ್ರಹ್ಮ, ನಾನು ಧನುರ್ಮಾಸದಲ್ಲಿ ನಿನ್ಗೆ ಪ್ರತ್ಯಕ್ಷ ಆಗಿದ್ದೀನಿ. ಹಾಗಾಗಿ ಈ ಮಾಸದಲ್ಲಿ ಯಾರೆಲ್ಲ ಅರಳಿ ಮರಕ್ಕೆ 7 ಪ್ರದಕ್ಷಿಣೆ ಹಾಕಿ ನಮಸ್ಕರಿಸ್ತಾರೋ ಹಾಗೆ ಅವರ ಕೋರಿಕೆಗಳನ್ನು ಕೇಳ್ಕೊಳ್ತಾರೋ ಮುಕ್ಕೋಟಿ ದೇವತೆಗಳು ಕೂಡ ಅವರಿಗೆ ಆಶೀರ್ವಾದ ನೀಡ್ತಾರೆ ಅಂತ ಒಂದು ವರವನ್ನ ಕೊಡ್ತಾರೆ. ಹಾಗಾಗಿ ಎಲ್ಲಾ ದೇವಸ್ಥಾನಗಳ ಮುಂದೆ ಅರಳಿ ಮರ ಇರುತ್ತೆ. ಈ ಅರಳಿ ಮರವನ್ನ ಮದುವೆ ಆಗದೇ ಇರೋರು ಪ್ರದಕ್ಷಿಣೆ ಹಾಕಿದ್ರೆ ಅವರಿಗೆ ಕಂಕಣ ಭಾಗ್ಯ ಕೂಡಿ ಬರುತ್ತೆ. ಹಾಗೆ ಮಕ್ಕಳು ಇಲ್ದವರಿಗೆ ಸಂತಾನ ಭಾಗ್ಯ ಲಭಿಸುತ್ತೆ. ಅದ್ರ ಜೊತೆಗೆ ವ್ಯಾಪಾರದಲ್ಲಿ ವೃದ್ಧಿಯಾಗಿ ಲಕ್ಷ್ಮೀ ದೇವಿಯನ್ನು ಉಳಿಸಿಕೊಳ್ಳೋಕೆ ಅಂತ ಅದೆಷ್ಟೋ ಜನ ಅರಳಿ ಕಟ್ಟೆಯನ್ನ ಪ್ರದಕ್ಷಿಣೆ ಮಾಡ್ತಾರೆ. ಹಾಗಾಗಿ ನಿಮಗೆ ಅರಳಿ ಮರದ ಬಗ್ಗೆ ಎಷ್ಟು ಗೊತ್ತು? ನಿಮಗೆ ಅರಳಿ ಮರದ ವೈಜ್ಞಾನಿಕ ಉಪಯೋಗ ಗೊತ್ತಿದ್ರೆ ಕಮೆಂಟ್ ಮೂಲಕ ತಿಳಿಸಿ.